ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಮ್ಮೂರಿನ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟ್ ಡೇಯಿಂದ ಫೋರ್ತ್ ಡೇವರೆಗೂ ಏನೇನೆಲ್ಲ ಆಯಿತು ಅನ್ನೋದ ಚಿಕ್ಕದಾಗಿ ಒಂದೊಂದು ಪುಟಾಣಿ ಕ್ಲಿಪ್ಪಿಂಗ್ಸ್ನ ತೆಗೆದು ನಿಮಗೋಸ್ಕರ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇನ್ನು ಭಾನುವಾರನೇ ಊರಿಗೆ ಕರ್ಕೊಂಡು ಹೋದರು ಮೋಹನ್ ಅವರು. ಸೋಮವಾರದಿಂದ ಹಬ್ಬ ಸ್ಟಾರ್ಟ್ ಇತ್ತು. ಭಾನುವಾರ ಇವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಮ್ಮನ್ನ ಅರ್ಲಿ ಮಾರ್ನಿಂಗೇ ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಹೋಗ್ತಾನೆ ಸನ್ರೈಸ್ ಆಗ್ತಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಸೊ ಅಲ್ಲಿಂದ ಊರಿಗೆ ಹೋಗೋವರೆಗೂ ಸನ್ರೈಸ್ ನೋಡಿಕೊಂಡೇ ಹೋದ್ವಿ. ನಮ್ಮ ಜೊತೆನೂ ಸೂರ್ಯ ನಮ್ಮ ಊರಿಗೆ ಬರ್ತಾ ಇದ್ರೇನೋ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಊರಿಗೆ ಕೂಡ ಬಂದ್ವಿ. ಮೋಹನ್ ಅವ್ರು ನಮ್ಮನ್ನ ಡ್ರಾಪ್ ಮಾಡಿ ಹೋದರು. ನೋಡಿ ನಮ್ಮ ಲಕ್ಷ್ಯ ಅವರು ಸೈಕಲ್ ತುಳಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನನ್ನ ಜೊತೆ ಮಾತಾಡಲಿಲ್ಲ. ಅವನ ಪಾಡೋದು ಒಂದು ಸೈಕಲ್ ತುಳ್ಕೊಂಡು ಆಟ ಆಡ್ತಿದ್ದ. ನಮ್ಮೂರಲ್ಲಿ ಏನಂದರೆ ನೀರು ನಿಲ್ಲಿಸೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತಾರೆ. ನಮ್ಮ ಅಮ್ಮನೂ ಅಷ್ಟೇ ಬಟ್ಟೆನೆಲ್ಲ ಒಗ್ದು ಹಾಕಿದ್ರು. ಇನ್ನು ಸಂಜೆಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ. ಆ ಮಳೆ ಸ್ವಲ್ಪ ಜೋರಾಗೇ ಬರ್ತಿತ್ತು ನಮ್ಮೂರಲ್ಲಿ ಅವತ್ತು. ಹಾಗೆ ಹಬ್ಬ ಅಂದಮೇಲೆ ಮೆಹಂದಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಮ್ಮನೆ ಹತ್ರನೇ ಅಕ್ಷತಾ ಅಂತ ಇದ್ದಾರೆ. ಸೊ ಅವ್ರ ಕೈಯಲ್ಲಿ ನಾನು ಮೆಹಂದಿನ ಹಾಕಿಸ್ಕೊತಾ ಇದ್ದೆ. ಇವರೆಲ್ಲ ಚಿಕ್ಕ ಹುಡುಗರು ಇರಬೇಕಾದ್ರೆ ನಾವೇ ಮೆಹಂದಿ ಎಲ್ಲ ಹಾಕಿ ಅವ್ರಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ತಿದ್ವಿ. ಈಗ ನೋಡಿ ಅವರೇ ಎಲ್ಲನೂ ಕಲ್ತ್ಕೊಂಡು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ಲು ಅಂದರೆ ತುಂಬಾ ಚೆನ್ನಾಗಿ ಮೆಹಂದಿ ಹಾಕಿದ್ರು. ನನಗೆ ಯಾವ ಥರ ಫೀಲ್ ಆಗ್ತಿತ್ತು ಅಂದರೆ ಒಳ್ಳೆ ಮದುವೆ ಹೆಣ್ಣಿಗೆ ಹಾಕ್ತಾರಲ್ಲ ಆ ಥರ ಇತ್ತು ಮೆಹಂದಿ. ನಾನು ಸಿಂಪಲ್ಲಾಗಿ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಸೂಪರಾಗಿ ಹಾಕಿದ್ಲು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ನಿನ್ನ ಮದುವೆಗೂ ಹಿಂಗೆ ಹಾಕಿಸ್ಕೊಂಡಿಲ್ಲ, ಆ ಥರ ಮೆಹಂದಿ ಹಾಕಿಸ್ಕೊಂಡಿದ್ಯಾ ಅಂತ ಹೇಳ್ತಾಯಿದ್ರು. ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಹಾಕಿದ್ಲು. ಮತ್ತು ಎರಡು ಕೈಗೂ, ಒಂದು ಕೈಗೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ಎರಡು ಕೈಗೂ ಹಾಕಿಸ್ಕೊಂಡೆ. ಪಾಪ ತುಂಬಾ ಪೇಷನ್ಸಿಂದ ನನಗೆ ಮೆಹಂದಿನೆಲ್ಲ ಹಾಕ್ಕೊಟ್ರು. ತುಂಬಾ ಇಷ್ಟ ಆಯಿತು. ಇನ್ನು ಮೆಹಂದಿ ಅಷ್ಟೇ ಅಲ್ಲ, ಹೇರ್ ಸ್ಟೈಲ್ ಮಾಡೋದು, ಸ್ಯಾರಿ ಡ್ರಾಪ್ ಮಾಡೋದು, ಇದನ್ನೆಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಹಾಗೆ ಇದು ಯಾವುದನ್ನು ಇವರು ಕ್ಲಾಸ್ಗೆ ಹೋಗಿ ಕಲ್ತಿರೋದೆಲ್ಲ, ಮನೆಯಲ್ಲೇ ಕೂತು ಪ್ರಾಕ್ಟೀಸ್ ಮಾಡಿರೋದು ಅಷ್ಟೇ. ಈ ಥರ ಹೆಣ್ಮಕ್ಳು ಏನಾದರೂ ಒಂದು ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಏನಾದರೂ ಮಾಡಬೇಕು, ಅವರು ಏನಾದರೂ ಕಲಿಬೇಕು, ಕಲಿತು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ನನಗಿಷ್ಟ. ಹೆಣ್ಮಕ್ಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ನನಗೆ ಅನ್ಸೋದೇ ಇಲ್ಲ. ಏನಾದರೂ ಅವ್ರು ಮಾಡ್ತಾರೆ ಅಂದಾಗ ಅವ್ರಿಗೆ ಸ್ವಲ್ಪ ನಾವು ಸಾಥ್ ಕೊಡಬೇಕು. ಏನು ಮಾಡ್ತಾಳೆ ಬಿಡಿಯೋಳು ಅಂತ ನಾವು ಸುಮ್ಮನಾದರೆ ಅವ್ರು ಏನು ಮಾಡೋದಕ್ಕೂ ಆಗೋದಿಲ್ಲ. ಸೊ ಅವ್ರ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅವಳಿಗೆ. ಇದೇ ಥರ ಹೆಣ್ಮಕ್ಳಿಗೆ ಸಪೋರ್ಟ್ ಸಿಗಬೇಕು. ಇನ್ನು ಸೋಮವಾರ ಪರ ಇತ್ತು. ಸೊ ಅಲ್ಲಿಗೆ ಅಂತ ಹೊರಟಿದ್ದೀವಿ. ಸೋಮವಾರದಿಂದ ಇವತ್ತು ಹಬ್ಬ ಸ್ಟಾರ್ಟು. ಪರ ಇದ್ದಿದ್ದರಿಂದ ಊಟಕ್ಕೆ ಅಂತ ಹೊರಟಿದ್ದೀವಿ. ಇನ್ನು ಕಸಿನ್ಸ್ ಎಲ್ಲ ಸೇರಿಬಿಟ್ರೆ ನಮ್ಮ ಕತೆ ಮುಗೀತು. ಎಲ್ಲರೂ ಮಾತಾಡ್ಕೊಂಡು ಏನೇನೋ ಫನ್ ಮಾಡ್ಕೊಂಡು ರೋಡ್ ತುಂಬ ಓಡಾಡ್ಕೊಂಡು ಓಡ್ತಿದ್ವಿ. ಅವಾಗೆಲ್ಲ ಮದುವೆಗೆ ಮುಂಚೆ ನಾವೇ ಹೋಗ್ತಿದ್ವಿ. ಇವಾಗ ಮದುವೆ ಆಗಿ ಎರಡೆರಡು ಮಕ್ಕಳನ್ನು ಕೂಡ ಎತ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಇನ್ನು ಚಿಕ್ಕ ಮಕ್ಕಳನ್ನು ಬಿಟ್ಟಿಲ್ಲ, ಎಲ್ಲರನ್ನೂ ಕರ್ಕೊಂಡು ಹೊಲಬೈಲಲ್ಲಿ ಬಿದ್ದು ಹೊರಟಿದ್ದೀವಿ. ಹೊಲದಲ್ಲಿ ಹೋಗೋದಕ್ಕಿಂತ ರೋಡಲ್ಲೇ ಹೋಗ್ಬೋದಿತ್ತು. ನಮಗೆ ಸ್ವಲ್ಪ ಮೈಬಾರ, ಯಾರಪ್ಪ ಇಲ್ಲಿಂದ ಅಷ್ಟು ದೂರ ಬಳಸ್ಕೊಂಡು ಹೋಗ್ತಾರೆ, ಬನ್ನಿ ಹಿತ್ಲಿಂದನೇ ನುಗ್ಬಿಡೋಣ ಅಂತೇಳಿ ಹಿತ್ಲಿಂದನೇ ಹೋದ್ವಿ. ಸೊ ಹೋಗ್ತಾ ನೋಡಿ ಅಲ್ಲಿ ಸ್ವಲ್ಪ ಕೆಸರಿತ್ತು ಹೊಲದಲ್ಲಿ. ಅಲ್ಲಿ ಹೊಲದಕ್ಕೆ ಕಾಲಿಕ್ಬಿಟ್ಟ ನಮ್ಮ ಮನ್ವಿತ್ತು ಮತ್ತು ಲಕ್ಷ್ಯ ಇಬ್ಬರೂ ಇಟ್ಟಿದ್ರು. ಮನ್ವಿತ್ ಸ್ವಲ್ಪ ಜಾಸ್ತಿನೇ ಕಾಲು ಒಳಗಡೆ ಇಟ್ಬಿಟ್ಟಿದ್ದ. ಅವ್ನ ಕಾಲೆಲ್ಲ ಕೊಚ್ಚೆ ಆಗಿಬಿಟ್ಟಿತ್ತು. ಇಲ್ಲಿ ನಮ್ಮ ಪರಿಚಯದವ್ರೊಬ್ಬರು ಮನೆ ಇತ್ತು. ಸೊ ಅಲ್ಲಿಗೆ ಹೋಗಿ ಕಾಲನ್ನೆಲ್ಲ ತೊಳ್ಕೊಂಡು ಚಪ್ಪಲಿನೆಲ್ಲ ತೊಳ್ಕೊತಾ ಇದ್ದೆ. ಇವಳು ನಮ್ಮ ಸಿಂಚು, ನಮ್ಮ ಆಂಟಿ ಮಗಳು, ಅವನ ಚಪ್ಪಲಿ ಮತ್ತು ಕಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ನೀನೆಲ್ಲ ಕ್ಲೀನ್ ಮಾಡು, ನಾನು ವೀಡಿಯೋ ಮಾಡ್ಕೊತೀನಿ, ಯೂಟ್ಯೂಬಲ್ಲಿ ಬಿಡ್ತೀನಿ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇನ್ನು ಹೋಗ್ತಾ ರೋಡಲ್ಲಿ ನೋಡಿ ಈ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ರೋಡಲ್ಲಿ ಹೋಗಿದ್ರೆ ಈ ಗ್ರೀನರಿ ಎಲ್ಲ ಮಿಸ್ ಮಾಡ್ಕೊತಿದ್ವಿ. ಸೊ ಇದನ್ನೆಲ್ಲ ನೋಡಬೇಕು ಅಂತಲೇ ನಾವು ಈ ಥರ ಹೊಲದಾಸಿ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಊಟನೆಲ್ಲ ಮುಗಿಸಿ ಕೈ ತೊಳ್ಕೊತಿದ್ವಿ. ಇವಳು ನನ್ನ ತಂಗಿ ₹1 ನಾಟಕ ಮಾಡೆ ಅಂದರೆ ₹10 ನಾಟಕ ಮಾಡ್ತಿದ್ಲು. ಅವಳದು ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ಎಲ್ಲರೂ ಊಟ ಮಾಡಿದಾದಮೇಲೆ ಮನೆ ಕಡೆ ಹೊರಡೋಣ ಅಂತ ನಿಂತ್ಕೊಂಡ್ವಿ. ಇವರಿಬ್ಬರು ಪಾಪ ಇನ್ನೂ ಚಿಕ್ಕದಲ್ವಾ. ಸೊ ಹಾಗಾಗಿ ಇವ್ರು ನಡ್ಕೊಂಡು ಬರೋದು ಬೇಡ ಅಂತೇಳಿ ಅವ್ರ ಅಪ್ಪಂಗೆ ವೆಯ್ಟ್ ಮಾಡ್ತಿದ್ವಿ. ಗಾಡೀಲಿ ಬಂದಿದ್ರು, ಗಾಡೀಲಿ ಕಳಿಸ್ಬಿಟ್ಟು ನಾವು ನಡ್ಕೊಂಡು ಹೋಗೋಣ ಅಂಥೇಳಿ ಹೊರಟ್ವಿ. ಇನ್ನು ಊಟ ಎಲ್ಲ ಮಾಡಿದ್ದಾದಮೇಲೆ ಹೊಳೆಯಿಂದ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆಗೆ ಅಂತೇಳಿ. ಸೊ ಅದನ್ನು ನಾನು ನೋಡೋದಕ್ಕಾಗಲಿ, ಯಾಕೆಂದರೆ ತುಂಬ ಬಿಸಿಲಿತ್ತು, ಮಕ್ಕಳು ಬೇರೆ ಇದ್ರಲ್ಲ ಅಂತೇಳಿ ನಾವು ಹೊರಟೋದ್ವಿ. ಇದನ್ನೆಲ್ಲ ನಮ್ಮೂರಲ್ಲಿ ಯಾರೋ ಅಂತ ಗೊತ್ತಿಲ್ಲ, ಇದನ್ನು ರೀಲ್ಸ್ ಮಾಡಿದರು ಇನ್ಸ್ಟಾಗ್ರಾಮ್ಗೆ ಅಂತ ಅನಿಸುತ್ತೆ. ಸೊ ಅದನ್ನು ಒಬ್ಬರು ವೀಡಿಯೋ ಮಾಡಿದ್ರೆ ಸಾಕು, ಎಲ್ಲರಿಗೂ ಅದು ಶೇರ್ ಆಗಿಬಿಡುತ್ತಲ್ವ. ಸೊ ಹಾಗೆ ನನ್ನ ಮೊಬೈಲ್ಗೂ ಈ ವಿಡಿಯೋ ಇತ್ತು, ನನ್ನ ಮೊಬೈಲಲ್ಲೂ. ಸೊ ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೆರೆ ಹತ್ರದಿಂದ ಎಲ್ಲ ಊರಿಗೂ ಹೋಗಿ ಈ ಥರ ಮೆರವಣಿಗೆನೆಲ್ಲ ಮಾಡ್ತಾರೆ.
ಅದೇನು ಅಂತ ಗೊತ್ತಿಲ್ಲ. ಬೇರೆ ಎಷ್ಟೋ ಊರುಗಳಲ್ಲಿ ಊರ ಹಬ್ಬಗಳು ಮಾಡ್ತಾರೆ. ಆದರೆ ಅವ್ರವ್ರ ಊರ ಹಬ್ಬ ಅವ್ರಿಗೆ ಮಾತ್ರನೇ ಇಷ್ಟ ಆಗುತ್ತೆ. ನಮಗೂ ಅಷ್ಟೇ, ನಮ್ಮ ಊರ ಹಬ್ಬ ನಮ್ಗೆ ಇಷ್ಟ ಆಗುತ್ತೆ. ಅಂದರೆ ನಮ್ಮ ಯಜಮಾನ್ರಿಗೆ ಏನು ಇಷ್ಟನಾ ನಿಮ್ಮ ಊರ ಹಬ್ಬ ಅಂತ ಕೇಳ್ತಾರೆ. ಆದರೆ ನಮ್ಮೂರ ಹಬ್ಬ ನಮಗೆ ತುಂಬಾ ಇಷ್ಟ. ಇನ್ನು ಅಲ್ಲಿಂದ ಬಂದಮೇಲೆ ನಮ್ಮಮ್ಮ ಮಾರ್ಕೆಟ್ಗೆ ಬೇರೆ ಹೋಗಿದ್ರು ಹೂವನ್ನೆಲ್ಲ ತರೋದಕ್ಕೆ ಅಂತೇಳಿ. ಸೊ ಹೂವನ್ನೆಲ್ಲ ಕಟ್ಟಬೇಕು ಅಂತೇಳಿ ಇಲ್ಲಿ ನಮ್ಮ ಮನೆ ಹತ್ರ ಕವಿತಾ ಅಂತ ಇದ್ದರು. ಸೊ ಅವ್ರನ್ನ ಕರ್ಕೊಂಡು ಬಂದು ಹೂವನ್ನೆಲ್ಲ ಕಟ್ಟಿಸ್ತಾ ಇದ್ವಿ. ಇನ್ನು ನೈಟ್ ಆಯಿತು. ನಮ್ಮೂರಿಗೆ ದೇವ್ರು ಬರೋ ಅಷ್ಟೊತ್ತಿಗೆ ನೋಡಿ ನೈಟ್ ಆಗಿಬಿಟ್ಟಿತ್ತು. ಸೊ ನಾವು ದೇವ್ರನ್ನೆಲ್ಲ ನೋಡೋ ಕಾತರದಿಂದ ಕಾಯ್ತಾ ಇದ್ವಿ. ತುಂಬಾ ಇಷ್ಟ ನಮಗೆ ಈ ಥರ ತಮಟೆ ಎಲ್ಲ ಬಡ್ಕೊಂಡು ದೇವ್ರನ್ನೆಲ್ಲ ಊರೊಳಗಡೆ ಕರ್ಕೊಬಂದು ಪೂಜೆ ಮಾಡಿಸೋದು ಇದೆಲ್ಲ ಇರುತ್ತಲ್ಲ, ತುಂಬಾ ಒಂಥರ ಖುಷಿ ಕೊಡುತ್ತೆ. ಇದ್ರ ಜೊತೆಗೆ ನನ್ನ ಕಸಿನ್ಸು, ನಮ್ಮೂರು ಹುಡುಗಿರು ಎಲ್ಲರೂ ಸಿಗ್ತಾರಾ, ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ. ಅದು ಇದು ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಮಾತಾಡ್ತಾನೆ ಇರ್ತೀವಿ. ನನಗಂತೂ ಈ ಥರ ಹಬ್ಬಗಳು ಅಂದರೆ ತುಂಬಾ ಇಷ್ಟ. ಇನ್ನು ಊರೊಳಗಡೆ ಅಲ್ಲೆಲ್ಲೂ ಮೆರೆಸೋದಕ್ಕೆ ಜಾಗ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಊರೊಳಗಡೆನೇ ಬರ್ತಾರೆ ದೇವ್ರ ಕುಣಿಯೋದನ್ನು ನೋಡೋದಕ್ಕೆ ಅಂಥೇಳಿ. ಇನ್ನು ನಮ್ಮ ಊರೊಳಗಡೆನೂ ಸ್ವಲ್ಪ ಮನೆಗಳೆಲ್ಲ ಇದ್ದಾವೆ. ಸೊ ಅಲ್ಲೂ ಎಲ್ಲ ಪೂಜೆಗಳನ್ನೆಲ್ಲ ಮಾಡಿಸ್ಕೋಬೇಕಲ್ವ. ಸೊ ಅದಕ್ಕೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಇಲ್ಲೇ ಎಲ್ಲ ಮೆರೆಸ್ತಾರಲ್ವ, ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲೇ ಬಂದು ನೋಡ್ತೀವಿ. ಎಲ್ಲರೂ ನೋಡೋದ್ರಲ್ಲಿ ವಿಡಿಯೋ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಇದ್ದರು. ಸ್ವಲ್ಪ ಜನ ಕೆಳಗಡೆನೇ ನಿಂತ್ಕೊಂಡು ನೋಡ್ತಾಯಿದ್ರು. ನಮ್ಮಂತೂ ಸ್ವಲ್ಪ ಪುಕ್ಲುಗಳೆಲ್ಲ ಮೇಲ್ಗಡೆ ಮೋಡ್ ಮೇಲೆ ಹೊಂಟೋಗಿದ್ವಿ. ಅದಕ್ಕೆ ಅಂತ ಗೊತ್ತಿಲ್ಲ, ಈ ಥರ ಕತ್ತಿನೆಲ್ಲ ಹಿಡ್ಕೊಂಡು ಬಂದಾಗ ಸ್ವಲ್ಪ ಭಯ ಆಗಿಬಿಡುತ್ತೆ. ಏನಾದರೂ ತಮಟೆ ಕರೆಕ್ಟಾಗಿ ಹೊಡಿಲಿಲ್ಲ ಅಂದಾಗ ಕತ್ತಿ ತೊಗೊಂಡು ಸ್ವಲ್ಪ ಎದುರಿಸ್ತಾರಲ್ಲ, ಆವಾಗ ಎಲ್ಲರೂ ಈ ಕಡೆ ಓಡಿ ಬಂದಾಗ ಎಲ್ಲಿ ಯಾರು ನಮ್ಮ ಮೇಲೆ ಬಿದ್ದೋಯ್ತಾರೋ ಅನ್ನೋದೊಂದು ಭಯ ಜಾಸ್ತಿ. ಮಕ್ಕಳುಗಳನ್ನೆಲ್ಲ ಹಿಡ್ಕೊಂಡಿರ್ತೀವಲ್ಲ, ಅವ್ರು ಸ್ವಲ್ಪ ಹೆದರ್ಕೋತಾರೆ ಅಂತ ಹೇಳಿ ನಾವು ಮೋಡ್ ಮೇಲೆಲ್ಲ ಹೋಗಿ ನೋಡ್ತಾ ಇದ್ವಿ. ಹಾಗೆ ನಿಮಗೋಸ್ಕರ ಅಂತ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದೆ. ಅಂದರೆ ದೇವ್ರಿಗೆ ಕಾಯಿ ಹೊಡಿತಾನೆ ಇರಬೇಕು. ಏನಾದರೂ ಕಾಯಿ ಹೊಡಿಯೋದು ಮಿಸ್ ಮಾಡಿದ್ರು ಅಂದರೆ ಅಷ್ಟೇ ಕತೆ. ಅವತ್ತು ಎಷ್ಟು ಭಯ ಆಗುತ್ತೆ ಅಂದರೆ ನನಗೆ ತುಂಬ ಭಯ ಆಗಿಬಿಡ್ತದೆ. ಅವ್ರಿಗೆ ಕಾಯಿ ಹೊಡೆಸ್ಕೋಬೇಕು ಅಂದಾಗ ಅದೇ ಕೇಳುತ್ತೆ ದೇವರು, ಆವಾಗ ಕಾಯಿ ಹೊಡಿಬೇಕು. ಇನ್ನು ಊರೊಳಗಡೆ ಎಲ್ಲ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಏರಿಯಾ ಕಡೆ ಹೊರಟಿದ್ವಿ. ನಾವು ಆ ಕಡೆಯಿಂದನೇ ಬರ್ತಾ ಪೂಜೆನೆಲ್ಲ ಕೊಟ್ಟಿದ್ವಿ. ಇನ್ನು ಸೋಮವಾರ ಇವತ್ತು ಬಸವಣ್ಣನ ಆರತಿ, ಅದಕ್ಕೋಸ್ಕರ ನಾನು ಈ ಥರ ರೆಡಿಯಾಗಿದ್ದೀನಿ. ಆರತಿ ಹೊತ್ಕೋಬೇಕಾದ್ರೆ ನನಗೆ ಈ ಥರ ಡಾಬ್ ಹಾಕ್ಕೊಂಡಿಲ್ಲ ಅಂದರೆ ಏನೋ ಒಂಥರ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಡಾಬ್ನು ಹಾಕ್ಕೊಂಡು ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗಳಿಗೆ ನಮ್ಮ ವೀಡಿಯೋ ಮಾಡಿ ಅಂದರೆ ಅವಳು ಎತ್ತೆತ್ತೋ ವೀಡಿಯೋನೆಲ್ಲ ಮಾಡಿಕ್ಬಿಟ್ಟಿದ್ಲು. ಸೊ ಇನ್ನೇನು ಮಾಡೋದು, ಆರತಿಗಳು ವೀಡಿಯೋನಾದರೂ ಮಾಡಿದ್ದಾಳಲ್ಲ ಅಂತೇಳಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಅಂದರೆ ಯಾವುದೋ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ನಲ್ವ, ಸೊ ಅವ್ರು ಯಾರೋ ಮಾಡಿರೋದು ನನ್ನ ಮೊಬೈಲಲ್ಲಿ ಇತ್ತು ಅಂತೇಳಿ ಅದನ್ನೇ ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಆರತಿಗಳು. ಸೋಮವಾರ ಬಸವಣ್ಣನ ಆರತಿ ಇತ್ತಲ್ವ, ಸೊ ಆರತಿಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಆರತಿ ಜೊತೆಗೆ ನಮ್ಮ ಹೆಣ್ಮಕ್ಳೆಲ್ಲ ನಾವು ಎಷ್ಟು ಚೆನ್ನಾಗಿ ರೆಡಿ ಆಯ್ತೀವಿ, ಅದು ನೋಡೋದಕ್ಕೆ ಒಂಥರ ಖುಷಿ. ಪುಟ್ಟ ಮಕ್ಕಳುಗಳು ಹಾಗೆ ದೊಡ್ಡವರಿಂದ ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಈ ಆರತಿಗಳನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ. ಅಂದರೆ ನಾನು ನೋಡಿ ಎಲ್ಲಿದ್ದೀನಿ ಅಂತ ಕಂಡುಹಿಡೀರಿ ನೋಡೋಣ. ನನ್ನನ್ನು ಕ್ಯಾಪ್ಚರ್ ಮಾಡಿದ್ರು, ತುಂಬ ಖುಷಿ ಆಯಿತು. ಸೊ ಅವತ್ತು ಮಂಗಳವಾರ ಆಗಿದ್ದರಿಂದ ಮಂಗಳವಾರದ್ದು ಆರತಿ ಮುಗೀತು. ಇನ್ನು ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರು ನೆಕ್ಸ್ಟ್ ಡೇ ದೊಡ್ಡ ಆರತಿಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದು. ಇದು ಬಿದ್ರದ ಆರತಿ ನಮ್ಮ ಅಪ್ಪ ಕಟ್ಟಿದ್ರು, ಅದು ಯಾಕೋ ಸ್ವಲ್ಪ ಎಲ್ಲ ಲೂಸ್ ಆಗಿಬಿಟ್ಟಿತ್ತು ಅಂತೇಳಿ ಇಬ್ಬರು ಸೇರಿ ಟೈಟ್ ಮಾಡ್ತಾಯಿದ್ರು. ನನಗಂತೂ ಭಯ ಆಗ್ತಿತ್ತು ಆರತಿ ಎತ್ಕೊಳ್ಬೇಕಾದ್ರೆ ಎಲ್ಲಿ ಲೂಸ್ ಆಗಿಬಿಡ್ತದೋ ಎಲ್ಲಿ ಬಿದ್ದೋಗ್ಬಿಡ್ತೈತೋ ಅಂತ. ಪರವಾಗಿಲ್ಲ, ಕರೆಕ್ಟಾಗಿ ಟೈಟ್ ಮಾಡಿದರು. ಇನ್ನು ದೇವ್ರು ಬರ್ತಾವೆ ಇವತ್ತು, ಅಂದರೆ ಮೆರೆಸೋ ದೇವ್ರುಗಳೆಲ್ಲ ಎಲ್ಲ ಊರಲ್ಲೂ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಸೊ ಇನ್ನೇನು ನಮ್ಮೂರಿಗೆ ಬರೋ ಟೈಮ್ ಆಯಿತು ಅಂತೇಳಿ ನೀರು ಬಿಟ್ಟಿದ್ರು. ಎಲ್ಲರೂ ಅದರಲ್ಲಿ ಬ್ಯುಸಿ ಆಗಿದ್ದರು, ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಬೇಕಲ್ವ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ರು. ನಾನು ನೀರು ಹಾಕ್ಕೊಳ್ಳೋ ಅನ್ನೋಷ್ಟರಲ್ಲಿ ನನ್ನ ತಮ್ಮ ಬಂದ. ಸೊ ಅವ್ನು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಅವನ್ನ ಗೋಳೈಕೊಂತಿದ್ದೆ, ಏನೋ ಇಷ್ಟೊತ್ತಿಗೆ ನಾವು ಬರೋದು ಹಬ್ಬಕ್ಕೆ ಅದು ಇದು ಅಂತೇಳಿ. ಇನ್ನು ನಮ್ಮ ಚಿಕ್ಕಪ್ಪನೂ ಸಹ ಆ ಟೈಮ್ಗೆ ಬಂದರು. ಇನ್ನು ಅವರು ನಾಳೆ ಮರಿ ಕಡಿಬೇಕಲ್ವ, ಅದಕ್ಕೆ ತುಂಡೆಲ್ಲ ತೊಗೊಂಡು ಬಂದಿದ್ರು ಊರಿಂದ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ರು. ಇವತ್ತು ನಮ್ಮ ಅತ್ತೆರೂರಲ್ಲೂ ಹಬ್ಬ ಇದ್ದಿದ್ದರಿಂದ ಅವ್ರು ಅಲ್ಲಿಗೆ ಹೋಗಿ ಬಂದರು, ನಾವು ಯಾರೂ ಹೋಗಿರಲಿಲ್ಲ, ಇವರಷ್ಟೇ ಹೋಗಿದ್ರು. ಇನ್ನು ಅಲ್ಲಿ ಬಾಡೂಟ ಎಲ್ಲ ತಿನ್ಕೊಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ರೇಗಿಸ್ತಾ ಇದೆ. ಇನ್ನು ನೀರು ಬೇರೆ ಬಿಟ್ಟಿದ್ರಲ್ಲ ಅಂತೇಳಿ ನಾನು ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಕೊತಾ ಇದೆ. ಅಷ್ಟರಲ್ಲಿ ಅಕ್ಕ ನಾನೇ ರಂಗೋಲೆ ಬಿಡ್ತೀನಿ ಕೊಡೀಲಿ ಅಂತ ಹೇಳಿದ್ರು. ಸೊ ಅವರು ರಂಗೋಲೆ ಬಿಟ್ಟರು, ತುಂಬಾ ಚೆನ್ನಾಗಿ ಬಿಟ್ಟಿದ್ರು ರಂಗೋಲೆನ. ನಾನು ಅಂದರೆ ನಾವುಗಳು ಚಿಕ್ಕವರಿದ್ದಾಗ ನಾವು ರಂಗೋಲೆ ಬಿಡೋದು, ಅಡುಗೆ ಮಾಡೋದು ಇದು ಯಾವುದೋ ಅಭ್ಯಾಸ ಇರಲಿಲ್ಲ. ಒಬ್ರಿಗೊಬ್ರು ನೋಡೂ ಇರಲಿಲ್ಲ. ನೀನು ಈ ಥರ ಬಿಡ್ತೀಯ, ನೀನು ಈ ಥರ ಮಾಡ್ತೀಯ, ಏನು ಅಂದರೆ ಏನೂ ಗೊತ್ತಿರಲಿಲ್ಲ. ಇವಾಗ ಎಲ್ಲರೂ ಒಬ್ಬೊಬ್ಬರು ಅಡುಗೆ ಮಾಡೋದು, ಈ ಥರ ರಂಗೋಲೆ ಬಿಡೋದು ಎಲ್ಲನೂ ಗೊತ್ತಾಗ್ತಿದೆ. ತುಂಬಾ ಖುಷಿ ಆಗ್ತಿದೆ ಕೂಡ.
ಆ ರಂಗೋಲಿ ಅಂತೂ ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿತ್ತು. ನಾವು ತುಂಬ ಹೊತ್ತು ನೋಡಿದ್ವಿ, ದೇವ್ರು ಬರಲೇ ಇಲ್ಲ. ಅದಕ್ಕೆ ಒಂದು ಸರಿ ಹೋಗಿ ನೋಡ್ಕೊಂಬಂದ್ಬಿಡೋಣ ನಡೀರಿ ಎಲ್ಲೈತೆ ದೇವರು ಅಂತ ಹೇಳಿ, ಹಾಗೆ ಸ್ವಲ್ಪ ಸೆಕೆ ಬೇರೆ ಆಗ್ತಿತ್ತಲ್ಲ, ಗಾಳೀಲಿ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಹೊರಟಿದ್ವಿ. ದೇವ್ರನ್ನ ಹುಡುಕಿ ಹುಡುಕಿ ಸಾಕಾಯಿತು. ಹೆಜ್ಜಲದಲ್ಲೂ ಇರಲಿಲ್ಲ, ದ್ಯಾವಲಿಂಗನ ಪಾಳ್ಯದಲ್ಲೂ ಇರಲಿಲ್ಲ. ಎಲ್ಲೋಯ್ತಪ್ಪ ಅಂತೇಳಿ ಹುಡ್ಕೊಂಡು ಹೊರಟ್ವಿ. ಹಾಗೆ ಒಂದು ರೌಂಡ್ ಬರೋಣ ಅಂಥೇಳಿ ಹೊರಟಿದ್ದಕ್ಕೆ ಇಲ್ಲಿ ಕೊಂಡಕ್ಕೆ ಇದನ್ನಾಗಿ ಸೌದೆನೆಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ. ಇದೇ ಫಸ್ಟ್ ನಾನು ಇದನ್ನು ನೋಡಿದ್ದು. ಫಸ್ಟೆಲ್ಲ ನೋಡಿರಲಿಲ್ಲ, ಅಂದರೆ ನಮ್ಮೂರಿಂದ ನೆಕ್ಸ್ಟ್ ಊರು ಅದಿರೋದು, ಕೊಂಡ ಮಾಡೋದು. ಸೊ ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ಇನ್ನು ಊರೊಳಗಡೆ ದೇವ್ರು ಬಂದು ಅಂದರೆ ಸ್ವಲ್ಪ ಲೇಟ್ ಆಯಿತು. ಲೇಟಾಗೇ ಬರ್ತವೆ ದೇವ್ರುಗಳು, ಅಂದರೆ ಎಲ್ಲ ಊರುಗಳು ಮೆರೆಸ್ಕೊಂಡು ಬರಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. 3 ದೇವ್ರೂ ಊರೊಳಗಡೆ ಬಂದರು. ನನ್ನ ಮಕ್ಕಳಂತೂ ಆ ತಮಟೆ ಸೌಂಡ್ಗೆ ಸುಮ್ಮನೆ ಇರ್ತಿರಲಿಲ್ಲ. ಏನು ಡ್ಯಾನ್ಸ್ ಮಾಡೋದು, ಏನೇನೋ ಅವ್ರ ತಲೆಹರಟೆಗಳು. ಇನ್ನು ನಾನು ಅಲ್ಲಿ ನಿಂತಿದ್ದೆ. ಇನ್ನು ಈ ದೇವ್ರೂ ಅಷ್ಟೇ, ಎಲ್ಲರೂ ಊರೊಳಗಡೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಅಲ್ಲೇ ದೇವ್ರನ್ನೆಲ್ಲ ಕುಣಿಸ್ತಾರೆ, ಈ ಥರ ಮೆರೆಸ್ತಾರೆ. ಇಲ್ಲಿ ನಮ್ಮ ಅಪ್ಪನೂ ಅಷ್ಟೇ ದೇವ್ರನ್ನ ಮೆರೆಸ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ದೇವ್ರನ್ನೆಲ್ಲ ಮೆರೆಸ್ತಾಯಿದ್ರು. ಸೊ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದಾರಲ್ಲ ಶರ್ಟು, ಅವರೇ ನಮ್ಮಪ್ಪ. ಅವರು ಸಹ ದೇವ್ರನ್ನೆಲ್ಲ ಮೆರೆಸ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಬಂದ್ವಿ. ಅಂದರೆ ದೇವ್ರು ಇನ್ನೂ ಅಲ್ಲಿ ಮೆರೆಸ್ತಾನೆ ಇದ್ದರು. ಬೇಗನೆ ಬಂದುಬಿಟ್ವಿ. ಯಾಕೆ ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪೂಜೆ ಕೊಟ್ಟಿರಲಿಲ್ಲ, ಆ ಕಡೆಯಿಂದ ಬರ್ತಾ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಲ್ವ. ಸೊ ಹಾಗಾಗಿ ಬೇಗನೆ ಬಂದು ದೇವ್ರ ಸಾಮಾನೆಲ್ಲ ಜೋಡಿಸ್ಕೋಬೇಕಿತ್ತಲ್ಲ, ಪೂಜೆ ಸಾಮಾನುಗಳನ್ನೆಲ್ಲ. ಸೊ ಅದನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ದೇವ್ರು ಅಷ್ಟೊತ್ತಿಗೆ ಬಂತು. ನೋಡಿ ಇವಾಗ ಎಷ್ಟು ಚೆನ್ನಾಗಿರುತ್ತಲ್ವ ನಮ್ಮ ಮನೆ ಹತ್ರ ದೇವ್ರುಗಳೆಲ್ಲ ಬಂದಾಗ. ಅದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನನಗಂತೂ. ಇನ್ನು ದೇವ್ರಿಗೆ ಪೂಜೆನೆಲ್ಲ ಮಾಡಿ ಕೊಟ್ಟರು. ಹಾಗೆ ನನ್ನ ತಮ್ಮನೂ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದ. ಹೋದ ವರ್ಷ ಒಂದು ವೀಡಿಯೋ ಮಾಡಿದ್ದ, ಏನು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಇಷ್ಟ ಆಯಿತು. ಇನ್ನೊಂದು ಸರಿ ಆ ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ. ಅಂದರೆ ಅವ್ನಿಗೆ ಯಾರೋ ಈಡ್ಗಾಯ ಹೊಡೆಯೋದಕ್ಕೆ ಕೊಟ್ಬಿಟ್ರಂತೆ, ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಅವನು. ಇನ್ನು ಮಾರನೇ ಬೆಳಗ್ಗೆ ಅಂದರೆ ಇವತ್ತು ದೊಡ್ಡ ಆರತಿ, ಮಾರಮ್ಮನ ಆರತಿ ಇತ್ತು. ಸೊ ಅದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಿದ್ವಿ. ಇವತ್ತು ಅಕ್ಕನೇ ರಂಗೋಲಿನೆಲ್ಲ ಬಿಟ್ಟಳು. ಇನ್ನು ನಾವು ಮನೆ ಮುಂದೆ ಕೋಳಿನೆಲ್ಲ ಇದು ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಅಮ್ಮ ಪೂಜೆನೆಲ್ಲ ಮಾಡ್ತಾಯಿದ್ರು ಕೋಳಿಗೆ. ಕುರಿನೆಲ್ಲ ಆಗಲೇ ರಾತ್ರಿನೇ ನೈಟೇ ಎಲ್ಲ ಮಾಡಿಟ್ಟಿದ್ರು. ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಇನ್ನು ನನ್ನ ತಮ್ಮನೇ ಇದು ಆರತಿಗೆಲ್ಲ ರೆಡಿ ಮಾಡ್ಕೊಂಡು ಕೊಟ್ಟ. ನನಗಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದೆ ಒಂದು, ಈ ಸತಿ ಅದು ಆಗಿದ್ದೆ ಒಂದು, ಅದೇನು ಅಂತ ಗೊತ್ತಿಲ್ಲ. ಸೊ ಪಾಪ ನನ್ನ ತಮ್ಮನೇ ಎಲ್ಲ ಆರತಿಗೆಲ್ಲ ರೆಡಿ ಮಾಡ್ಕೊತ ಹೂಕ್ಕೆಲ್ಲ. ಇನ್ನು ಇಲ್ಲಿ ನಮ್ಮ ಮಾವ ಇದಕ್ಕೇನು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ ವಿಡಿಯೋನ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಮಟನ್ ಚೆನ್ನಾಗಿ ಬೇಯಬೇಕು ಅಂದರೆ ಅದಕ್ಕೆ ಮಾವಿನ ಎಲೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತಂತೆ ಬೇಗನೆ. ಅಂದರೆ ನೀವು ಯಾರಾದರೂ ಜಾಸ್ತಿ ಕ್ವಾಂಟಿಟೀಲಿ ನೀವೇನಾದರೂ ಮಟನ್ ಸಾಂಬಾರು ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂದರೆ ಇದನ್ನೆಲ್ಲ ಹಾಕ್ಕೊಳ್ಬೋದು. ಅಂದರೆ ಮಾವಿನ ಎಲೆನ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ. ಇನ್ನು ನಾನು ಆರತಿ ಬರೋದಕ್ಕೆ ಫುಲ್ ರೆಡಿ ಆಗಿದ್ದೆ. ಇನ್ನು ಇವ್ರು ನಮ್ಮ ಚಿಕ್ಕಮ್ಮ ನಾನು ವೀಡಿಯೋ ಮಾಡ್ತಿದ್ರೆ ನಾನು ತಿನ್ನೋದನ್ನೆಲ್ಲ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಾಯಿದ್ರು. ಆದರೂ ಅವ್ರನ್ನ ಬಿಡಲಿಲ್ಲ, ಹಿಂದಿಂದೇ ಹೋಗ್ತಾಯಿದ್ದೆ ವೀಡಿಯೋ ಮಾಡಿಕೊಂಡು. ಇಲ್ಲಿ ನಮ್ಮಮ್ಮ ತಿನ್ನೋದನ್ನೆಲ್ಲ ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂದರು. ಅಮ್ಮ ತಿನ್ನೋದನ್ನು ಮಾಡ್ತಿಲ್ಲ ಅಮ್ಮ, ಆಂಟಿನ ಅಷ್ಟೇ ಮಾಡ್ತಿರೋದು ಅಂತ ನಮ್ಮ ಅಮ್ಮನಿಗೆ ಹೇಳ್ತಾಯಿದ್ದೆ. ಇನ್ನು ನಮ್ಮ ಯಜಮಾನ್ರು ಮೋಹನ್ ಅವರು ಟಿಫನ್ ಎಲ್ಲ ತಿನ್ಕೊತಾಯಿದ್ರು. ಇನ್ನು ನನ್ನ ಮಗ ನಾನು ಎಲ್ಲೋದ್ರೂ ಬಿಡ್ತಿರ್ಲಿಲ್ಲ. ನಾನು ರೆಡಿ ಆದರೆ ಸಾಕು, ಎಲ್ಲೋ ಹೋಯ್ತಾಳೆ ನಮ್ಮಮ್ಮ ಅಂತ ನಾನು ಹಿಂದಿಂದೇ ಬರ್ತಿದ್ದ. ಪಾಪ ಇವತ್ತು ಟಿಫನ್ ತಿನ್ಸೋ ಕೆಲಸ ಲಕ್ಷ್ಯದೇ ಆಗಿತ್ತು. ಅವ್ರ ಅಣ್ಣನೇ ತಮ್ಮನಿಗೆ ಟಿಫನ್ ಎಲ್ಲ ತಿನ್ನಿಸ್ದ. ಇನ್ನು ಅವನು ಇಡ್ಲಿನೆಲ್ಲ ತಿನ್ಕೊಂಡಿದ್ದ. ಇನ್ನೇನು ದೇವ್ರುಗಳು ಆರತಿಗಳೆಲ್ಲ ಬರೋ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ರೆಡಿಯಾಗಿ ನಿಂತಿದ್ದೆ. ಹಾಗೆ ಸ್ವಲ್ಪ ಹಿತ್ಲಿಗೆ ಹೋದರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಅಡುಗೆ ಮಾಡ್ತಾಯಿದ್ರು. ಸೊ ಏನೇನು ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ದೆ. ಅವರು ಏನೇನೋ ಹೇಳ್ತಿದ್ರು, ಅಂದರೆ ಸ್ವಲ್ಪ ವಾಯ್ಸು ಜೋರಾಗಿರಲಿಲ್ಲ, ನಿಧಾನವಾಗಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ, ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಎಲ್ಲ ಹೇಳ್ತಾಯಿದ್ರು. ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ನಮ್ಮ ಮಾಮ ಬೋಟಿ ಗೊಜ್ಜನ್ನ ಮಾಡ್ತಾಯಿದ್ರು. ಸೊ ಅದನ್ನು ರೆಕಾರ್ಡ್ ಮಾಡಿಕೊಂಡ್ರೆ, ಅಂದರೆ ಏನೇನು ಆಗ್ತಿದೆ ಅಂತ ಕೇಳೋದಕ್ಕಾಗಲ್ಲ. ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು, ಒಬ್ರಿಗೊಬ್ರು ನಿಂತ್ಕೊಂಡು ಮಾತಾಡೋದಕ್ಕಾಗಲ್ಲ, ಅಷ್ಟು ಬಿಸಿಲಿತ್ತು. ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ವೀಡಿಯೋನ ಅಂತ ಹೇಳಿ ಮಾಡಿಕೊಂಡೆ. ಇನ್ನು ಆರತಿಗಳೆಲ್ಲ ಬಂದವು. ನೋಡಿ ಇದು ಆರತಿ, ಅಂದರೆ ದೇವ್ರ ಹಿಂದೆಗಡೆ ದೇವ್ರನ್ನ ಹೊಳೆ ತಾವಿಂದ ಕರ್ಕೊಂಡು ಬಂದು ಅಲ್ಲಿಂದ ಆರತಿಗಳನ್ನೆಲ್ಲ ಕರ್ಕೊಬಂದು ದೇವಸ್ಥಾನದ ಹತ್ರ ಎಲ್ಲ ರೌಂಡ್ಸ್ ಹಾಕಿ ಅದಾದಮೇಲೆ ಕೊಂಡನ ಆಯೋದು ಅಂತ. ಸೊ ಇದು ನಮ್ಮೂರ ಹಬ್ಬ. ಎಷ್ಟು ಚೆನ್ನಾಗಿ, ಎಷ್ಟು ನನಗೆ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆರತಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಬಂದಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ ವರ್ಷಕ್ಕಿಂತ ಈ ವರ್ಷ ತುಂಬಾ ಬೇಗನೆ ಆಗೋಯಿತು. ಎಲ್ಲ ಗಾವು ಮರಿ, ಧೂಳು ಮರಿ ಎಲ್ಲ ಚೆನ್ನಾಗಿ ಒದರಿತು, ಬೇಗನೆ ಆಯಿತು. ಕೊಂಡನೂ ಬೇಗನೆ ಆಗೋಯಿತು.
ಇನ್ನು ನಮ್ಮೂರಲ್ಲಿ ನನ್ನ ಮಗ ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಅಂತ. ಸೊ ಈ ವಿಡಿಯೋಗಳನ್ನೆಲ್ಲ ನೋಡಬೇಕಾದ್ರೆ ಅಯ್ಯೋ ಇನ್ನೂ ಇವಾಗ ಆಯ್ತೇನೋ ಇವ್ರ ಹಬ್ಬ ಅನ್ನಂಗೆ ಆಗ್ತಿದೆ. ಆಗಲೇ 8 ಡೇಸ್ ಆಯಿತು ಅನಿಸುತ್ತೆ ನಾನು ಇವಾಗ ವೀಡಿಯೋನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ಹೊಂಬಾಳೆಗಳ್ನೆಲ್ಲ ಚುಚ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಹೊಂಬಾಳೆ ಎಲ್ಲ ಅಲ್ಲಾಡ್ತಾವೆಲ್ಲ, ಆವಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡೋದಕ್ಕೆ. ಇನ್ನು ಇವಾಗ ಕೊಂಡ ಆಯೋದಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ರು. ಇದೂ ಅಷ್ಟೇ, ಇದನ್ನು ಯಾರೂ ಕ್ಯಾಪ್ಚರ್ ಮಾಡಿಲ್ಲ, ಪಾಪ ಯಾರೋ ಮಾಡಿದರು, ಅದು ವೀಡಿಯೋನೆಲ್ಲ ಕಳಿಸಿದ್ರಲ್ಲ ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾರಮ್ಮ ದೇವಿದು ಕೊಂಡ ಎಲ್ಲ ಮುಗೀತು. ಇದಾದಮೇಲೆ ನೋಡಿ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ನಮ್ಮೂರನ್ನ, ನಮ್ಮ ಊರ ದೇವ್ರನ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ತುಂಬ ಇಷ್ಟ ಆಯಿತು. ಅಂದರೆ ಡ್ರೋನ್ ಬಿಟ್ಟಿರ್ತಾರೆ ಅನಿಸುತ್ತೆ ಮೇಲ್ಗಡೆ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಸಖತ್ತಾಗಿ ಬಂದಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನಮ್ಮೂರ ಹಬ್ಬ. ಎಲ್ರಿಗೂ ಅಷ್ಟೇ ಅವ್ರವ್ರ ಊರ ಹಬ್ಬ ಅವ್ರವ್ರಿಗಿಷ್ಟ. ಸೊ ನಮ್ಮೂರ ಹಬ್ಬ ನಮಗಿಷ್ಟ. ಅಂದರೆ ನಾವು ಸ್ವಲ್ಪ ದೂರ ಇದ್ದೀವಲ್ವ, ಸೊ ನಮಗೆ ಇಲ್ಲಿ ಏನೇನು ನಡೆಯುತ್ತೆ ದೇವಸ್ಥಾನದ ಹತ್ರ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಊರವ್ರಿಗೆ ಎಲ್ಲನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಇಲ್ಲಿ 4 ಊರವರು ಸೇರಿ ಹಬ್ಬ ಮಾಡ್ತಿರೋದ್ರಿಂದ ಅವ್ರವ್ರ ಊರಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಅವ್ರಿಗಷ್ಟೇ ಗೊತ್ತಿರುತ್ತೆ. ಇದರಲ್ಲೂ ಅಷ್ಟೇ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಕೊಟ್ಟು ತೋರಿಸಿದ್ದಾರೆ ವಿಡಿಯೋದಲ್ಲಿ. ತುಂಬಾ ಇಷ್ಟ ಆಯಿತು ನನಗಂತೂ. ಸೊ ಇನ್ನು ಈ ಹಬ್ಬ ಆದಮೇಲೆ ಬಾಡೂಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಜಾತ್ರೆ ಇತ್ತು. ಇದು ಬೇರೆ ಊರಲ್ಲಿ, ಇದು ದೇವಲಿಂಗನಪಾಳ್ಯದಲ್ಲಿ. ಸೊ ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ಯಾವ ವರ್ಷವೂ ಮಿಸ್ ಮಾಡೋಂಗಿಲ್ಲ, ಎಲ್ಲ ಹಬ್ಬನೂ ಎಲ್ಲನೂ ಮಾಡಬೇಕು. ಸೊ ಇಲ್ಲೂ ಅಷ್ಟೇ ಪೂಜಾ ಕುಣಿತ ಅಂದರೆ ಕುಣಿಸ್ತಾಯಿದ್ರು. ಇಲ್ಲಿ ದುರ್ಗಮ್ಮ ದೇವಿ ಇರೋದು. ಸೊ ಇಲ್ಲೂ ಅಷ್ಟೇ ಕ್ಯಾಮ್ರಾ ಅಂದರೆ ಊದುಗಡ್ಡಿ ಕರ್ಪೂರ ಇದೆಲ್ಲ ಹಚ್ಚಿರ್ತಾರಲ್ವ, ಅಷ್ಟೊಂದು ಕ್ಲಾರಿಟಿ ಬರೋದಿಲ್ಲ ವಿಡಿಯೋ. ಹಾಗೆ ನಿಮಗೋಸ್ಕರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಮಜ್ಜಿಗೆ ಪಾನಕ ಇದೆಲ್ಲ ಕೊಡ್ತಾಯಿದ್ರು, ಅದನ್ನೆಲ್ಲ ಕುಡ್ಕೊಂಡು ಇನ್ನು ಜಾತ್ರೆ ಅನ್ನೋದು ಗೊತ್ತಲ್ವಾ, ಟಾಯ್ಸ್ ಎಲ್ಲ ಆಟ ಸಾಮಾನುಗಳೆಲ್ಲ ಇದ್ದೇ ಇರ್ತವೆ. ಮಕ್ಳಿಗಂತೂ ತುಂಬಾ ಕ್ರೇಜ್ ಆಟ ಸಾಮಾನು ಮೇಲೆ. ನನ್ನ ಮಗ ಅಂತೂ ಅದು ಬೇಕು ಇದು ಬೇಕು ಅಂತೇಳಿ ರಿಮೋಟ್ ಕಾರ್ನ ತೆಗೆಸ್ಕೊಂಡ. ನಮ್ಮ ಕಿಶನ್ಗೊಂದೆರಡು ಆಟ ಸಾಮಾನು ತೊಗೊಂಡು ಮತ್ತು ದೇವ್ರುಗಳ್ನೆಲ್ಲ ಇನ್ನೊಂದು ಸರಿ ನೋಡೋಣ ಅಂತ ಹೇಳಿ ಕಣ್ಣು ತುಂಬ್ಕೊಂಬಿಡ್ಬೇಕು ದೇವ್ರನ್ನ ನೋಡಿದಾಗ. ಸೊ ಅದಕ್ಕೇ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಇನ್ನು ತಿನ್ನೋದಕ್ಕೆ ಏನಾದರೂ ತೊಗೊಳ್ಳೋಣ ಅಂತೇಳಿ ಕಡಲೆಪುರಿನ ತೊಗೊಂಡೆ. ಅಮ್ಮ ಬಂದಿರಲಿಲ್ಲ. ಸೊ ನಾನು ನನ್ನ ಕಝಿನ್ ಮತ್ತು ನಮ್ಮ ಚಿಕ್ಕಪ್ಪ ಇಷ್ಟು ಜನನೇ ಹೋಗಿದ್ವಿ. ಲಕ್ಷ್ಯನ ಕರ್ಕೊಂಡು ಹೋಗಿ ಹಾಗೆ ಒಂದೆರಡು ಐಸ್ ಕ್ರೀಮ್ ತಿಂದ್ಕೊಂಡು ಈ ಥರ ಮಿಕ್ಸರ್ನ ತೊಗೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಜಾಗರ ಬಿಡ್ತಾರೆ. ಸೊ ನಮ್ಮಮ್ಮ ಅದನ್ನೆಲ್ಲ ರೆಡಿ ಮಾಡಿದರು. ನಾವು ಅಲ್ಲಿಂದ ಜಾತ್ರೆಯಿಂದ ಬಂದು ತಿರ್ಗಾ ಒಂದು ಸರಿ ರೆಡಿಯಾಗಿ ಜಾಗರಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಕಾಳುಗಳನ್ನೆಲ್ಲ ಹಾಕಿ ಈ ಥರ ಮೊಳಕೆ ಬಂದಾಗ ಗಿಡಗಳು ಬರ್ತಾವಲ್ಲ, ಸೊ ಈ ಥರ ಇತ್ತು. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಜಾಗರ ಬಿಡೋದಕ್ಕೆ ಕೆರೆ ಹತ್ರ ಹೋಗ್ತಾರೆ. ಸೊ ಅಲ್ಲಿಗೆ ಅಂತ ಹೊರಟಿದ್ವಿ. ಇಲ್ಲಿ ಕಂಬದ್ರಾಯಿನ ಫಸ್ಟ್ ಡೇ ತಂದಿರ್ತಾರೆ, ಅಂದರೆ ಊರಹಬ್ಬ ಮಾಡೋದಕ್ಕೂ ಮುಂಚೆ ತಂದಿರ್ತಾರೆ. ಸೊ ಅದನ್ನು ಇವಾಗ ಬಿಡೋದಕ್ಕೆ ಕೆರೆಗೆ ಅಂತ ಹೋಗ್ತಾ ಇರೋದು. ಸೊ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಒಬ್ಬೊಬ್ರದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಗಿಡಗಳು, ಒಬ್ಬೊಬ್ರದ್ದು ಬಂದೇ ಇರಲಿಲ್ಲ. ಸೊ ಇಲ್ಲಿ ಅಕ್ಷತನೂ ನಿಂತಿದ್ದಾಳೆ ನೋಡಿ, ಇವಳೇ ನನಗೆ ಮೆಹಂದಿ ಹಾಕಿದ್ದು. ಸೊ ಅವ್ರದ್ದು ಅಷ್ಟೇ, ಅವರು ಏನೇನೋ ರೆಡಿ ಮಾಡ್ಕೊಂಡು ಬಂದಿದ್ರು ಬುಟ್ಟಿ ಒಳಗಡೆ ಎಲ್ಲ. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕೆರೆ ಹತ್ರ ಹೋಗಿ ಈ ಜಾಗರನೆಲ್ಲ ಕೆರೆಗೆ ಬಿಡೋದು ಅಷ್ಟೇ. ಸೊ ಇನ್ನೂ ಅದನ್ನೆಲ್ಲ ಬಿಟ್ಟು ಮನೆ ಕಡೆ ಹೊರಟ್ವಿ. ಇನ್ನು ಫಸ್ಟ್ ಡೇಯಿಂದ 4th ಡೇವರೆಗೂ ಹೀಗಿತ್ತು ನಮ್ಮೂರ ಹಬ್ಬ. ಸೊ ಹೇಗನ್ನಿಸ್ತು ಈ ವ್ಲಾಗಲ್ಲಿ ನಾನು ಏನಾದರೂ ತಪ್ಪಾಗಿ ಹೇಳಿದರೆ ಐ ಆಮ್ ರಿಯಲಿ ಸಾರಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.